ಸ್ವತಃ ಮಗುವಾಗ ಬಂದ್ಬಿಡ್ತಾರೆ ಸಾಕಾರವಾಗಿ ಚೈತನ್ಯ ಪೂರ್ಣಳಾಗಿ. ನಾನು ನಿನ್ ಜೊತೆ ಬರ್ತೀನಿ ಮಗನೆ ಅಂತ. ಚೈತನ್ಯ ಪೂರ್ಣಳಾಗಿ ಕೈ ಹಿಡ್ಕೊಂಡ್ಲು ನನ್ನ ತಾಯಿ, ನಿನ್ ಜೊತೆ ಬರ್ತೀನಿ ಅಂತ. ನನ್ನ ಜೊತೆ ಬರೋಕ್ಕೆ ನಾನು ಎಲ್ಲಿ ಮಾಡ್ಲಿ, ನನ್ಗಿರ್ಲಿಕ್ಕೆ ಮನೆ ಇಲ್ಲ. ಮಾತಾಡೋಳು ದೇವಿ, ಮೈ ಮೇಲೆ ಬರೋದಲ್ಲ, ಮಾತಾಡೋಳು ಹೀಗಿದೆ ಈಗ ಮಾಡು ಅಂತ. ದೇವಿ ಪರಬ್ರಹ್ಮ ಸ್ವರೂಪಿ, ಮೂರು ತಲೆ, ಬ್ರಹ್ಮ ವಿಷ್ಣು ಮಹೇಶ. ಸಾಕ್ಷಾತ್ಕಾರ ಅಂತ. ಆ ಸಾಕ್ಷಾತ್ಕಾರದಲ್ಲಿ ದೈವನೇ ನೇರವಾಗಿ ಮಾತುಕತೆ ನಿಂತ್ಕೊಳ್ಳೋದು. ತಾಯಿ ಜಗನ್ಮಾತೆ, ಅದಕ್ಕೂ ಮುಂಚೆ ಕೆಲವೊಂದೆಲ್ಲ ಪರೀಕ್ಷೆಗಳು ನಡೀತವೆ. ಆ ನವಗ್ರಹಗಳನ್ನೆಲ್ಲವೂ ತನ್ನ ಪಾದದಲ್ಲಿ ಇಟ್ಕೊಂಡು ಮೋಕ್ಷದ ದಾರಿ ಅಂದ್ರೆ ತನ್ನ ಅಮೃತ ಕಳ್ಸೋದು. ನೋಡಿ, ಸ್ಕ್ಯಾನ್ MRI ಎಲ್ಲ ಬರುತ್ತೆ, ಆದ್ರೆ ಇಲ್ಲೇ ಕೂತ್ಕೊಂಡು ಅಲ್ಲಿ ಗಂಡು ಮಗು ಆಗುತ್ತೆ, ಇದೇ ಸಮಯಕ್ಕೆ ಆಗುತ್ತೆ ಅಂತ ಹೇಳಿ ಇಲ್ಲಿ ಬರೋರು ಯಾರೇ ಆದ್ರು 7 ಜನ್ಮದ ಕರ್ಮ ಕಳೀತದೆ. ಆ ತಾಯಿ ಅನುಗ್ರಹ ಇರ್ಬೇಕು, ಇಲ್ಲಿ ಬರ್ಬೇಕು. ಶಾಖ ನೀಲಾಂಬರಿ ದೇವಿ. ಶಾಖ ಅನ್ನೋದು ಒಂದು ಶಕ್ತಿ, ನೀಲ ಅನ್ನೋದು ಒಂದು ಜ್ಯೋತಿ. ಯಾವುದೇ ಶಕ್ತಿಪೀಠಗಳಿಗೆ ನೀವು ಎಷ್ಟೇ ಶಕ್ತಿಪೀಠಗಳಿಗೆ ಹೋದ್ರೂ ಅಲ್ಲಿ ಎಲ್ಲ ಹೋಗೋದು ಒಂದೇ. ಮತ್ತು ಈ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ನೀವು ಮೆಡಿಟೇಟ್ ಮಾಡೋದು, ಪೂಜೆ ಸಲ್ಲಿಸೋದು, ಅಥವಾ ಅಲ್ಲಿ ಹೋಗಿ ಬರೋದು ಒಂದು ದೊಡ್ಡ ಪುಣ್ಯ ಅಂತ.